ಮಹೋತ್ಸವದ ಪ್ರಯುಕ್ತ ಮುಗಳಕೋಡ ಮಹಾಸ್ವಾಮೀಜಿಯವರಿಗೆ ತುಲಾಭಾರ. ಗಂಗಾವತಿ ಸಮೀಪದ ಅರಳಿಹಳ್ಳಿ ಶ್ರೀ ರಾಜರಾಜೇಶ್ವರಿ ಬೃಹನ್ಮಠ ಅವರ ವಿವಾಹ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಮುಗಳಕೋಡ ಜಿಡಿಗ ಪರಮಪೂಜ್ಯ ಶ್ರೀ ಷಡಾಕ್ಷರಯ್ಯ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ತುಲಾಭಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಶ್ರೀಮಠದ ಶರಣರಾದ ಶ್ರೀ ಗವಿಸಿದ್ದಪ್ಪ ಮಹಾಸ್ವಾಮಿಗಳು ಹೇಳಿದರು. ಅವರು ಸೋಮವಾರದಂದು ಶ್ರೀಮಠದ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಅಭಿಷೇಕ ಹಾಗೂ ಚಂದನ ವಿಜಯಜ್ಯೋತಿ ವರ್ಷ ಇವರ ವಿವಾಹ ಮಹೋತ್ಸವ ಮಾರ್ಚ್ 15 ರವಿವಾರ ಬೆಳಗ್ಗೆ 10:30ಕ್ಕೆ ಜರುಗಲಿದ್ದು, ನೂತನ ವಧುವರರ ಆಶೀರ್ವಾದಕ್ಕೆ ಆಗಮಿಸುತ್ತಿರುವ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರನ್ನು ಶ್ರೀಮಠದ ವತಿಯಿಂದ ತುಲಾಭಾರ ನಡೆಸುವುದರ ಮೂಲಕ ಆಶೀರ್ವಾದವನ್ನ ಪಡೆದುಕೊಳ್ಳಲಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸುಳೇಕಲ್ ಬೃಹನ್ಮಠದ ಶ್ರೀ ಭುವನೇಶ್ವರಿ ತಾತನವರು ಸೇರಿದಂತೆ ನಾಡಿನ ಹರಗುರು ಶರಣರ ದಿವ್ಯ ಸಾನ್ನಿಧ್ಯದಲ್ಲಿ ವಿವಾಹ ಕಲ್ಯಾಣ ಮಹೋತ್ಸವವನ್ನು ಆಯೋಜಿಸಲಾಗಿದ್ದು, ಶ್ರೀಮಠದ ಭಕ್ತಾದಿಗಳು ಹಾಗೂ ಸರ್ವರು ಭಾಗವಹಿಸಿ ಪೂಜ್ಯರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು. ಶ್ರೀ ರಾಜರಾಜೇಶ್ವರಿ ಬೃಹನ್ಮಠ ಅರಳಿಹಳ್ಳಿಯಲ್ಲಿ ನಮ್ಮ ಚಿರಂಜೀವಿ ಅಭಿಷೇಕ ಮತ್ತು ಚಂದನ ಇವರ ವಿವಾಹವನ್ನು ದಿನಾಂಕ 15/3/2026 ರವಿವಾರ ನಾಡಿನ ಹರಗುರು ಚರಮೂರ್ತಿಗಳ ಸಾನ್ನಿಧ್ಯದಲ್ಲಿ ಹಾಗೂ ಕೊಪ್ಪಳ ಗವಿಮಠದ ಪೂಜ್ಯರ ಸಮ್ಮುಖದಲ್ಲಿ ಹಾಗೂ ಮುಗಳಕೋಡದ ಜಿಡಿಗ ಮಠದ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಅವರ ತುಲಾಭಾರದೊಂದಿಗೆ ಬೆಳಗ್ಗೆ 10:30ಕ್ಕೆ ಇವರ ವಿವಾಹ ಕಾರ್ಯಕ್ರಮ ನೆರವೇರುವುದು. ಕಾರಣ ಸರ್ವ ಸದ್ಭಕ್ತಾದಿಗಳು, ಗಣ್ಯರು ಹಾಗೂ ಎಲ್ಲ ಹಿತೈಷಿಗಳು, ಬಂಧುಗಳು ಯಾವ ಶುಭ ಸಮಾರಂಭಕ್ಕೆ ಆಗಮಿಸಿ ವಧುವರಿಗೆ ಅಕ್ಷತೆ ಹಾಕಿ ಪೂಜ್ಯರ ಆಶೀರ್ವಾದವನ್ನು ಪಡೆದುಕೊಂಡು ಧನ್ಯಾತ್ಮರಾಗಬೇಕೆಂದು ಈ ಮೂಲಕ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಎಲ್ಲರೂ ತಪ್ಪದೆ ಆಗಮಿಸಬೇಕು. ಯಾಕಂದರೆ ಮನೆ ಮನೆಗೆ ಬಂದು ಮದುವೆಯ ಕಾರ್ಡನ್ನು ಕೊಡಲಿಕ್ಕೆ ನಮ್ಮಿಂದ ಆಗದ ಮಾತು. ಯಾಕಂದರೆ ಎಲ್ಲರೂ ನಮ್ಮವರೇ, ಎಲ್ಲರೂ ನಮ್ಮ ಭಕ್ತರೇ, ಒಬ್ಬರನ್ನು ಬಿಟ್ಟು ಒಬ್ಬರಿಗೆ ಕೊಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಸಾರ್ವಜನಿಕವಾಗಿ ಎಲ್ಲರನ್ನು ಉದ್ದೇಶಿಸಿ ಯಾವ ಮಾತನ್ನು ಹೇಳ್ತಾ ಇದ್ದೇವೆ. ಎಲ್ಲರೂ ದಯವಿಟ್ಟು ಇದೇ ಒಂದು ಆತ್ಮೀಯ ಆಮಂತ್ರಣ ಕರೆಯೋಲಿ ಅಂತ ತಿಳಿದುಕೊಂಡು ಭಾವಿಸಿ ನೀವೆಲ್ಲರೂ ಆಗಮಿಸಿ ವಧುವರಿಗೆ ಅಕ್ಷತೆ ಹಾಕಿ ಹಾರೈಸಬೇಕೆಂದು ಮತ್ತೊಮ್ಮೆ ತಮ್ಮಲ್ಲಿ ಕೋರ್ತಾ ಇದ್ದೇವೆ. ಶುಭವಾಗಲಿ.